ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವರ್. ಚನ್ನಗಿರಿ ತಾಲೂಕಿನಲ್ಲಿ ಸಮರ್ಪಕ ಮಳೆ ಬಾರದೇ ಇದ್ದು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಚನ್ನಗಿರಿಯ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಚನ್ನಗಿರಿ ಕುಕ್ಕವಾಡೇಶ್ವರಿ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಅಮ್ಮನಗುಡ್ಡ ದೇಗುಲಕ್ಕೆ ತೆರಳಿದರು. ಮುಂಜಾನೆ ಪಟ್ಟಣದ ದೇಗುಲದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಸಮಾಜದ ಎಲ್ಲ ಬಾಂಧವರು ಸೇರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಟ್ರ್ಯಾಕ್ಟರ್ನಲ್ಲಿ ತೆರಳಿದರು. ಪುರಾತನ ಕಾಲದಿಂದಲೂ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೇ ಇದ್ದಂಥ ಸಂದರ್ಭದಲ್ಲಿ ಮೂಲ ದೇಗುಲವಾದ ಅಮ್ಮನಗುಡ್ಡಕ್ಕೆ ಮರಾಠ ಸಮಾಜದವರು ಹೋಗುವುದು ವಾಡಿಕೆಯಾಗಿದೆ. ಅದರಂತೆ ಜನರಲ್ಲಿಯೂ ಸಹ ದೇವಿ ಅಮ್ಮನಗುಡ್ಡಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿದರೆ ಮಳೆ ಬರುವುದು ಮತ್ತು ದನಕರುಗಳು ಸಮೃದ್ಧಿಯಿಂದ ಇರ್ತವೆ ಎಂಬ ನಂಬಿಕೆ ಇದ್ದು, ಅದರಂತೆ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಪ್ರತಿ ವರ್ಷವೂ ಸಹ ಈ ಅಮ್ಮನಗುಡ್ಡಕ್ಕೆ ಹೋಗುವ ಒಂದು ಅದು ದೇವರ ಒಂದು ಪಲ್ಲಕ್ಕಿಯನ್ನು ಹೊತ್ತು ಅಮ್ಮನಗುಡ್ಡಕ್ಕೆ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ದೇಗುಲದಿಂದ ಹೊರಟಂಥ ಒಂದು ಈ ಅಮ್ಮನ ಒಂದು ಪಲ್ಲಕ್ಕಿ ಉತ್ಸವ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಒಂದು ಅಮ್ಮನಗುಡ್ಡ ಕ್ಷೇತ್ರದವರೆಗೂ ಸಹ ಪಲ್ಲಕ್ಕಿಯನ್ನು ಹೊತ್ತು ತೆರಳಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದಂತಹ ಶಿವಾಜಿರಾವ್, ಹಾಗೆಯೇ ಗೌರವಾಧ್ಯಕ್ಷರಾದಂತಹ ಕಾಯಿ ಮಂಜಣ್ಣ, ಉಪಾಧ್ಯಕ್ಷ ಕುಬೇಂದ್ರೋಜಿರಾವ್, ಕಾರ್ಯದರ್ಶಿ ಹೆಬ್ಬಣ್ಣೆ ನಾಗರಾಜ್, ಅಣ್ಣೋಜಿರಾವ್, ಹಾಗೆ ವಿಷ್ಣು, ಶಿವಾಜಿರಾವ್, ಪೂಜಾರಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹಾಗೆ ಸಮಾಜದ ಎಲ್ಲ ಬಾಂಧವರು ಸಹ ಒಂದು ಅಮ್ಮನಗುಡ್ಡಕ್ಕೆ ಹೋಗುವ ಒಂದು ಕಾರ್ಯವನ್ನು ನೆರವೇರಿಸಿದರು. ಹಾಗೆಯೇ ಈ ವಿಶೇಷವಾಗಿ ದೇಗುಲದಲ್ಲೂ ಸಹ ದೇವಿಗೆ ಒಂದು ಪೂಜಾ ಕಾರ್ಯಕ್ರಮವನ್ನು ಅಲಂಕಾರವನ್ನು ಮಾಡಲಾಗಿದ್ದು, ಪೂಜಾ ಕಾರ್ಯಕ್ರಮದಲ್ಲಿ ಸಹ ಸಮಾಜದ ಬಾಂಧವರು ಭಾಗವಹಿಸಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಈ ಕುಕ್ಕವಾಡಮ್ಮದ ಕಾರ್ಯಕ್ರಮ ಅಮ್ಮಗುಡ್ಡಕ್ಕೆ ಯಾವಾಗಲೂ ವರ್ಷ ನಾವು ಏಪ್ರಿಲಲ್ಲೇ ಹೋಗ್ತಿದ್ದು. ಈ ಸತಿ ಲೇಟ್ ಆದ್ದರಿಂದ ಮಳೆ ಸದ್ಯ ನಮ್ಗೆ ಅಡಚಣೆ ಆಗಿದೆ. ಈ ಮುಂದೆ ಇವತ್ತು ಹೋಗಿವಿ. ಶುಕ್ರವಾರದೊಳಗೆ ಒಳ್ಳೆ ಮಳೆ ಆಗೋ ಒಂದು ಸಂಭವ ಇದೆ. ಆ ದೇವಿ ಕೃಪೆಯಿಂದ ಹೆಚ್ಚಿನ ರೀತಿಯಲ್ಲಿ ಮಳೆ ಬೆಳೆ ಎಲ್ಲ ರೈತರಿಗೂ ನೆಮ್ಮದಿ ಕೊಡ್ತಕ್ಕಂಥ ಒಂದು ಮಳೆ ನಮಗೆ. ಆಮೇಲೆ ದೇಶದ ಸಂಪತ್ತೇ ಇರ್ತಕ್ಕಂಥದ್ದು ಮಳೆ. ಮಳೆಗೋಸ್ಕರ ನಿಮ್ಮ ಎಲ್ಲ ಭಕ್ತಮಾನಿಗಳು ಎಲ್ಲರೂ ಸಹಕಾರದಿಂದ ಅಮ್ಮಗುಡ್ಡಕ್ಕೆ ಹೋಗಿ ಸಮಾಜ ವತಿಯಿಂದ, ಮರಾಠ ಸಮಾಜ ವತಿಯಿಂದ ಹೋಗಿ ಮತ್ತು ಎಲ್ಲ ಸಮಾಜನೂ ಸದ್ಯ ಸಹಕರಿಸ್ತಾರೆ. ಆ ದೇವಿ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತಂದು ಕಳಕಳಿಯ ಕೇಳಿಕೊಂತ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗಬೇಕು ಅಂತಂದು ನಾವು ಈ ದೇವಿ ಮುಖಾಂತರ ನಾವು ನಿಮಗೆ ಕೇಳ್ಕೊತೀವಿ.